ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವ್ಲಾಗಿಗೆ ಸ್ವಾಗತ. ಮೊದಲಿಗೆ ಎಲ್ಲರಿಗೂ ನಾನು ಕಕ್ಕಡ 18 ಆಟಿ 18 ದಿನದ ಶುಭಾಶಯಗಳನ್ನ ನಾನು ಹೇಳ್ತಾ ಇದ್ದೀನಿ. ಇವತ್ತು ನಾವು ಕಕ್ಕಡ 18 ಒಂದು ವಿಶೇಷ ಪಾಯಸವನ್ನು ಮಾಡ್ತಾ ಇದ್ದೀವಿ. ಇದು ಕೊಡಗಿನ ಒಂದು ಸ್ಪೆಷಲ್ ಕಕ್ಕಡ 18ರ ಒಂದು ಪಾಯಸ. ಇದು ಯಾವ ರೀತಿ ಮಾಡೋದು ಎಂಬುದನ್ನು ನೋಡ್ಕೊಬರೋಣ ಬನ್ನಿ. ಈ ಆಟಿ ಪಾಯಸವನ್ನು ಮಾಡಲಿಕ್ಕೆ ಮೊದಲಿಗೆ ನಾವು ಈ ಪಾಯಸದ ಸೊಪ್ಪನ್ನು ಕಿತ್ಕೊಳ್ಬೇಕು. ಇದು ಎಲ್ಲರ ಮನೆಯಲ್ಲೂ, ಕೊಡಗಿನಲ್ಲಿ ಇರುವಂತಹ ಎಲ್ಲರ ಮನೆಯಲ್ಲೂ ಕೂಡ ಈ ಸೊಪ್ಪು ನಾವು ಕಾಣೋಕ್ಕೆ ಸಿಗುತ್ತೆ. ಎಲ್ಲ ಇದರಲ್ಲಿ ಪೇಟೆಗಳಲ್ಲಿ, ಮಾರ್ಕೆಟ್ಗಳಲ್ಲಿ ಕೂಡ ಇದನ್ನು ಮಾರ್ತಾ ಇರ್ತಾರೆ. ಈ ಸೊಪ್ಪು ಅಂದರೆ ಕಕ್ಕಡ 18 ದಿನದ 18 ಔಷಧಗಳನ್ನ ಒಳಗೊಂಡಿರುವಂತಹ ಒಂದು ಸೊಪ್ಪಾಗಿರುತ್ತೆ. ಇದು ಇವತ್ತಿಗೆ 18 ಆಗೋತ್ತಿಗೆ ಅದರಲ್ಲಿ 18 ಮದ್ದುಗಳು ಅದರಲ್ಲಿ ಒಳಗೊಂಡಿರುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ನಾವು ಫಸ್ಟಿಗೆ ಸೊಪ್ಪುಗಳನ್ನೆಲ್ಲ ಕಿತ್ಕೊಬಂದು ಅದನ್ನು ತೊಳ್ಕೊಂಡು ಒಂದು ದೊಡ್ಡದಾದ ಪಾತ್ರೆಯಲ್ಲಿ ಹಾಕಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅದು ಕುದಿಯುವಾಗಲೇ ಅದರ ಬಣ್ಣ ನೀಲಿ ಬಣ್ಣಕ್ಕೆ ತಿರುಗುತ್ತೆ, ಅಂದರೆ ಅದರ ಔಷಧ ಗುಣಗಳು ಅದು. ಹಾಗೆ ಇದು ಕುದೀತಾ ಇದೆ ನೋಡಿ, ಬಣ್ಣ ಕೂಡ ಚೇಂಜ್ ಆಗ್ತಾ ಇದೆ. ಈಗ ಇದರ ನೀರನ್ನು ಉಪಯೋಗಿಸಿಕೊಂಡು ನಾವು ಪಾಯಸವನ್ನು ಮಾಡುವಂಥದ್ದು. ಈ ಪಾಯಸ ನಾವು ವರ್ಷಕ್ಕೊಮ್ಮೆ ಕುಡಿಲೇಬೇಕು. ಇದು ಕುಡಿಯುವುದರಿಂದ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಈಗ ನೋಡಿ, ಇದು ಚೆನ್ನಾಗಿ ಕುದ್ದು ಇದರ ಔಷಧ ಗುಣಗಳೆಲ್ಲ ನೀರಿಗೆ ಬಿಟ್ಟಿದೆ. ಈ ನೀರನ್ನು ನಾವೀಗ ಸೋಸಿ ತಗೊಳ್ಬೇಕು. ಅನಂತರ ಇದು ಪಾಯಸವನ್ನು ಕೆಲವರು ರವೆಯಲ್ಲಿ ಮಾಡ್ಕೊಳ್ತಾರೆ, ಕೆಲವರು ಅಕ್ಕಿಯಲ್ಲೂ ಕೂಡ ಮಾಡ್ಕೊಳ್ತಾರೆ. ನಾವೀಗ ಅಕ್ಕಿಯನ್ನೇ ಮಾಡ್ತಾ ಇದ್ದೇವೆ. ಅಕ್ಕಿಯಲ್ಲಿ ಮಾಡಲಿಕ್ಕೆ ನಾನೀಗ 1.5 ಲೋಟ ಅಕ್ಕಿಯನ್ನು, ಅಂದರೆ ನೀವು ಸೊಸೈಟಿ ಅಕ್ಕಿಯನ್ನು ಕೂಡ ತಗೊಳ್ಬೋದು. ಇದನ್ನು ತಗೊಂಡು ಕುಕ್ಕರ್ಗೆ ಹಾಕಿಕೊಳ್ಬೇಕು. 1.5 ಲೋಟ ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಕುಕ್ಕರ್ಗೆ ಹಾಕಿಕೊಳ್ತಾ ಇದ್ದೇನೆ. ಕುಕ್ಕರ್ಗೆ ಹಾಕಿದ ನಂತರ ಅದಕ್ಕೆ ನಾವು ಈ ಮದ್ದು ಪಾಯಸವನ್ನು ಮಾಡಲಿಕ್ಕೆ ನೀರನ್ನು ಬೇಯಿಸ್ಕೊಂಡಿದ್ದೀವಲ್ವ, ಈ ನೀರನ್ನು ನಾವು ಅದಕ್ಕೆ ಅಕ್ಕಿಗೆ ಹಾಕಿಕೊಳ್ಬೇಕು. ಅಂದರೆ 1.5 ಲೋಟಕ್ಕೆ ನಾನು ಸುಮಾರು ನೀರನ್ನು ಸೇರಿಸ್ತಾ ಇದ್ದೇನೆ. ನೋಡಿ, ಸುಮಾರು ನೀರನ್ನು ಸೇರಿಸ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾವು ತೆಂಗಿನಕಾಯಿ ತುರಿಯನ್ನು ಆ್ಯಡ್ ಮಾಡಬೇಕು. ಆಮೇಲೆ ನಮ್ಮ ಚಾನಲ್ನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡೋದನ್ನು ಹಾಗೂ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸ್ಕೊಳ್ಬೋದು. ಇವಾಗ ಕಾಯಿ ತುರಿಯನ್ನು ಸೇರಿಸ್ಕೊಂಡ ಮೇಲೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಒಂದು 3ರಿಂದ 4 ವಿಷಲನ್ನು ಮಾಡ್ಕೊಳ್ಬೇಕು. ಈಗ ನೋಡಿ, 3ರಿಂದ 4 ವಿಷಲನ್ನು ಮಾಡ್ಕೊಂಡಿದ್ದೇನೆ. ಚೆನ್ನಾಗಿ ಅಕ್ಕಿ ಎಲ್ಲ ಕೂಡ ಚೆನ್ನಾಗಿ ಬೆಂದಿದೆ. ಈಗ ನಾವು ಇದಕ್ಕೆ ಸಿಹಿಗೆ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಿಮಗೆ ಬೆಲ್ಲ ಇದ್ದರೆ, ಅಂದರೆ ನಾನಿಲ್ಲಿ ಬೆಲ್ಲದ ಪೌಡರ್ ಇರುವುದರಿಂದ ಡೈರೆಕ್ಟಾಗಿ ಸೇರಿಸ್ಕೊಳ್ತಾ ಇದ್ದೇನೆ. ನಿಮ್ಮಲ್ಲಿ ಇಡೀ ಬೆಲ್ಲ, ಅಚ್ಚು ಬೆಲ್ಲ ಆ ಥರ ಇದ್ದರೆ ನೀವು ಅದನ್ನು ಪಾಕ ಮಾಡಿಕೊಂಡು ಅದರ ಸಿರಪ್ಪನ್ನು ನೀವು ಸೇರಿಸ್ಕೊಳ್ಬೋದು. ಮತ್ತು ಇದು ಬೆಲ್ಲದ ಪೌಡ್ರಲ್ಲಿ ಯಾವುದೇ ಕಸ ಕಡ್ಡಿಗಳು ಇಲ್ಲದಿರೋದರಿಂದ ನಾನು ಡೈರೆಕ್ಟಾಗಿ ಸೇರಿಸ್ಕೊಂಡಿರೋದು. ಆಮೇಲೆ ಇದನ್ನು ಸಿಹಿಯನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಒಂದು ಪಿಂಚು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಇದು ತುಂಬ ಗಟ್ಟಿಯಾಗಿ ಹೋಗಿದರೆ ನಿಮ್ಮಲ್ಲಿ ಸ್ವಲ್ಪ ಹಾಲು ಇದ್ದರೆ ಹಾಲನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಆಮೇಲೆ ಇದಕ್ಕೆ ಫ್ಲೇವರಿಗೋಸ್ಕರ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಪಾಯಸ ರೆಡಿಯಾಗಿದೆ. ಮತ್ತು ಇದಕ್ಕೆ ನಿಮಗೆ ಬೇಕಿದ್ದಲ್ಲಿ ನೀವು ತುಪ್ಪವನ್ನು ಕೂಡ ಸೇರಿಸ್ಕೊಳ್ಬೋದು, ಅಥವಾ ಪಾಯಸ ಕುಡಿಯುವಾಗ ಕೂಡ ತುಪ್ಪವನ್ನು ಸೇರಿಸ್ಕೊಂಡು ಕುಡಿಬೋದು, ಚೆನ್ನಾಗಿರುತ್ತೆ. ನಾನೀಗ ಇಲ್ಲಿ ಇಡೀ ಪಾಯಸಕ್ಕೆ ನಾನು ಸ್ವಲ್ಪ ತುಪ್ಪವನ್ನು ಸೇರಿಸ್ತಾ ಇದ್ದೇನೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಬಿಸಿ ಬಿಸಿಯಾದ ಕಕ್ಕಡ 18ರ ಪಾಯಸ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಈ ಪಾಯಸ ಇವತ್ತೇ ಟ್ರೈ ಮಾಡಬೇಕು. ಏಕೆಂದರೆ ಕಕ್ಕಡ 18ಕ್ಕೆ ನಾವು ಈ ಪಾಯಸ ಮಾಡಬೇಕು. ಮತ್ತು ಅದು ನಾಳೆ ನಾಡಿದ್ದು ಹೀಗೆ ಆಗುವ ಹೊತ್ತಿಗೆ ಅದರ ಮದ್ದಿನ
ಅಂಶ ಅಂದರೆ ಅದರ ವಿಶೇಷವಾದಂತಹ ಮದ್ದುಗಳು ಅದರಲ್ಲಿ ಸೇರಿರುತ್ತೆ ಅಂತ ಹೇಳ್ತಾರಲ್ವ, ಅದಕ್ಕೆ ನಾವು ಮದ್ದಿನ ಪಾಯಸ ಅಂತೇಳಿ ನಾವು ಇಲ್ಲಿ ಕೊಡಗಲ್ಲಿ ಕರಿತೇವೆ. ಅದಕ್ಕೆ ಅದನ್ನು ಇವತ್ತೇ 18ನೇ ದಿನಕ್ಕೆ 18 ಏನು ಮದ್ದು ಅದರಲ್ಲಿ ಆ್ಯಡ್ ಆಗಿರುತ್ತೆ ಅಂತ ಹೇಳಿರ್ತಾರೆ. ಸೊ ಅದಕ್ಕೆ ನಾವು 18ರ ದಿನ ನಾವು ಈ ಪಾಯಸವನ್ನು ಮಾಡ್ತೇವೆ. ಸೊ ನೀವು ಕೂಡ ಖಂಡಿತವಾಗಿ ಪಾಯಸದ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಆಮೇಲೆ ನಿಮಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡೋದನ್ನು, ಹಾಗೂ ಮುಂದಿನ ವಿಡಿಯೋದಲ್ಲಿ ನಾನು ಬೇರೆ ಒಂದು ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ. ಥ್ಯಾಂಕ್ ಯು.